ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆಗೆ ಸಿಎಂ ಉತ್ತರವನ್ನ ಕೊಟ್ಟಿದ್ದಾರೆ. ಪೂರ್ಣ ಭಾಷಣವನ್ನ ರಾಜ್ಯಪಾಲರು ಓದ್ಲಿಲ್ಲ ಅಂತ ಸಿಎಂ ಹೇಳ್ತಾ ಇದ್ದಾರೆ. ರಾಜ್ಯಪಾಲರು ಆತುರಾತುರವಾಗಿ ಓದಿ ಅಲ್ಲಿಂದ ತೆರಳಿದ್ದಾರೆ. ಜೈ ಹಿಂದ್ ಅಂತ ಹೇಳಿ ಹೋದ್ರು. ಬಟ್ ನಾವು ಜೈ ಸಂವಿಧಾನ್ ಅಂತ ಬರೆದು ಕೊಟ್ಟಿದ್ದೆವು. ಜೈ ಸಂವಿಧಾನ್ ಅಂತ ಓದ್ದೇನೆ ಅವರು ಹೋಗಿದ್ದಾರೆ ಅಂತ ಸಿಎಂ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆಗೆ ಉತ್ತರ ನೀಡುವಂತಹ ಸಂದರ್ಭ ಹೇಳಿದ್ದಾರೆ. ಪೂರ್ಣ ಭಾಷಣವನ್ನ ರಾಜ್ಯಪಾಲರು ಓದ್ಲೇ ಇಲ್ಲ, ಬಹಳ ಆತುರವಾಗಿ ಓದ್ ಹೇಳಿದ್ರು, ಅಲ್ಲಿಂದ ತೆರಳಿದ್ರು. ಕೊನೆಯದಾಗಿ ಜೈ ಹಿಂದ್ ಅಂತ ಹೇಳಿದ್ದಾರೆ. ಬಟ್ ನಾವು ಜೈ ಸಂವಿಧಾನ್ ಅಂತ ಕೂಡ ಬರೆದು ಕೊಟ್ಟಿದ್ದೇವೆ, ಅದನ್ನ ಓದಿಲ್ಲ, ಹಾಗೇನೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ರಾಜ್ಯಪಾಲರು ಈ ಸಾರಿ ತಾವರ್ ಚಂದ್ ಗೆಹ್ಲೋಟ್ ಅವರು ಈ ಸಾರಿ ಪೂರ್ಣ ಭಾಷಣವನ್ನು ಓದಲಿಲ್ಲ. ಮೊದಲನೇ 3 ವಾಕ್ಯಗಳನ್ನು ಓದಿದ್ರು. ಆಮೇಲೆ ಕೊನೆಯಲ್ಲಿ ಜೈ ಹಿಂದ್ ಜೈ ಕರ್ನಾಟಕ ಅಂತ ಹೇಳಿದ್ರು. ನಾವು ಜೈ ಸಂವಿಧಾನ ಅಂತ ಬರ್ಕೊಟ್ಟಿದ್ದೆವು, ಅದನ್ನು ಓದಲಿಲ್ಲ, ಸಂವಿಧಾನ ಓದಲಿಲ್ಲ. ಆತುರಾತುರವಾಗಿ ಪಾಪ ಓದರು. ಅವರು ರಾಷ್ಟ್ರಗೀತೆನಾದ್ರು ಕೂಡ ಮುಗಿಯವರೆಗೆ ಇರಬೇಕಾಗಿತ್ತು. ಅದನ್ನು ಆಡಿಸ್ತಕ್ಕಂಥ ಕೆಲಸವನ್ನು ಸದನ ಮಾಡ್ತಿತ್ತು. ಅದಾದಮೇಲೆ ಕೂಡ ಹೋಗ್ಬೋದಾಗಿತ್ತು. ಒಟ್ಟಾರೆಯಾಗಿ ಜೈ ಸಂವಿಧಾನ್ ಅಂತ ಹೇಳದೆ ಓದೋದು ಮತ್ತು ರಾಷ್ಟ್ರಗೀತೆ ಮುಗಿಯವರೆಗೆ ಇಲ್ಲದೆ ಓದೋದು, ಎಲ್ಲಕ್ಕಿಂತ ಮುಖ್ಯವಾಗಿ ಭಾಷಣವನ್ನು ಓದದೇ ಇರ್ತಕ್ಕಂಥದ್ದು. ಈಗಾಗಲೇ ಪೊನ್ನಣ್ಣವರು ಕಾನೂನಿನ ಏನಿದೆ ಅಂತಕ್ಕಂಥದ್ದರ ಬಗ್ಗೆ ಅನೇಕ ಜಡ್ಜ್ಮೆಂಟ್ಗಳು ಮತ್ತು ಸಂವಿಧಾನ ರಚನಾ ಸಭೆಯಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ರ ಬಗ್ಗೆ ಆರ್ಟಿಕಲ್ 163 ಏನು ಹೇಳ್ತದೆ, ಆರ್ಟಿಕಲ್ 176 ಏನು ಹೇಳ್ತದೆ, ಇವುಗಳ ಬಗ್ಗೆ ಭಾಳ ವಿಶದವಾಗಿ ಚರ್ಚೆ ಮಾಡಿದ್ದಾರೆ. ನಾನು ಮತ್ತೆ ಆ ಚರ್ಚೆ ಮಾಡೋಕ್ಕೆ ಹೋಗಲ್ಲ, ಅದೇ ಸಾಕು ಅಂತ ಅನಿಸುತ್ತೆ. ಮಾನ್ಯ ರಾಜ್ಯಪಾಲರು ಈ ಸಾರಿ ತಾವರ್ ಚಂದ್ ಗೆಹ್ಲೋಟ್ ಅವರು ವಿರೋಧ ಪಕ್ಷದ ನಾಯಕರು ಮೊದಲು ಮಾತಾಡಲಿಲ್ಲ. ಸುನೀಲ್ ಕುಮಾರ್ ಮಾತಾಡಿದ್ರು. ಸುನೀಲ್ ಕುಮಾರ್ ಅವರು ಭಾಳ ಮುಖ್ಯವಾಗಿ ಸರ್ಕಾರ ಹಳಿ ತಪ್ಪಿದೆ ಅಂತಲ್ಲ, ಹದಗೆಟ್ಟಿದೆ ಅಂತ ನೀವು ಹೇಳಿದ್ದು. ಹದಗೆಟ್ಟಿದೆ, ಆಡಳಿತ ಹದಗೆಟ್ಟಿದೆ, ಮತ್ತು ಸಂವೇದನಾ ರಹಿತವಾದಂಥ ಸಂವೇದನಾ ಇಲ್ಲದೇ ಇರ್ತಕ್ಕಂಥ ಸರ್ಕಾರ ಇದು, ಸಂವೇದನೆಯೇ ಇಲ್ಲ. ಆಮೇಲೆ ಅಸಹಾಯಕ ಮುಖ್ಯಮಂತ್ರಿ, ಅಸಹಾಯಕ ಅದ ಭಾಳ ಹತ್ತಂತ ನೀವು ತಂದೆ ಕೇಳಪ್ಪ, ನಾನು ಅಸಹಾಯಕನ ಏನೋ ಅಂತ ಕೇಳಿದ್ಯಾ? ಅಸಹಾಯಕ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಈಗ ಅಸಹಾಯಕ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಒಂದೊಂದು ಸಾರಿ ಅಸಹಾಯಕತೆಯನ್ನು ವ್ಯಕ್ತ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಸತ್ಯದ ಎದುರು ಸತ್ಯ ಅಸಹಾಯಕತೆ ಆಗುತ್ತೆ ಕೆಲವು ಸಾರಿ. ಅಲ್ವೇನ್ರಿ? ಸತ್ಯ ಅಸಹಾಯಕತೆ ಆಗುತ್ತೆ. ನಾನು ಅವ್ರ ಮೇಲೆ ಅಲಿಗೇಷನ್ ಏನು ಮಾಡಲಿಲ್ವಲ್ಲ, ನಾನು ಮಾಡದ್ನಾ? ಬೆಲ್ಲದ್ ಮಾಡದ್ನೇನ್ರಿ? ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಮುಂದೆನೂ ಮಾಡಲ್ಲ. ಸುಮ್ಮನೆ ಅಲಿಗೇಷನ್ ಮಾಡಲ್ಲ. ಅನ್ಲೆಸ್ ದೇರ್ ಇಸ್ ಎ ಡಾಕ್ಯುಮೆಂಟ್, ಓನ್ಲಿ ಥ್ರೂ ಡಾಕ್ಯುಮೆಂಟ್ಸ್ ವಿಲ್ ಮೇಕ್ ಅಲಿಗೇಷನ್ಸ್. ಅದರ್ವೈಸ್ ಸುಮ್ಮನೆ ಮಾಡಕ್ಕೆ ಹೋಗಲ್ಲ ನಾನು ಅಲಿಗೇಷನ್. ವಿಜಯವಾಣಿಯವರು ಏನಂತ ಹೇಳಿದ್ದಾರೆ, ಸಂವಿಧಾನದ 176ನೇ ವಿಧಿ ಪ್ರಕಾರ ಸಂವಿಧಾನದ 176ನೇ ವಿಧಿ ಪ್ರಕಾರ
ರಾಜ್ಯ ಸರ್ಕಾರ ಸಿದ್ಧಪಡಿಸಿರುವ ಭಾಷಣವನ್ನು ರಾಜ್ಯಪಾಲರು ಪೂರ್ಣವಾಗಿ ಓದುವುದು ಕಡ್ಡಾಯ. ಸರ್, ಬೇರೆಯವ್ರದೆಲ್ಲ ಹೆಡ್ಲೈನ್ ಹೇಳಿದ್ರಿ, ವಿಜಯವಾಣಿ ಹೆಡ್ಲೈನ್ ಯಾಕೆ ಹೇಳಲಿಲ್ಲ? ವಿಜಯವಾಣಿದು ಹೆಡ್ಲೈನ್ ಹೇಳ್ಬೇಕಲ್ಲ, ಬೇರೆಯವ್ರದೆಲ್ಲ. ಆಯ್ತಪ್ಪ, ನಿನ್ನ ಹತ್ರ ಇದ್ರೆ ಹೇಳು. ವಿಜಯವಾಣಿ ಹೆಡ್ಲೈನು ಎಡಿಟೋರಿಯಲ್, ಇದು ಹೆಡ್ಲೈನ್ ಅಲ್ಲ. ಅಲ್ಲ, ಆಯ್ತು, ಎಡಿಟೋರಿಯಲ್ ಬೇರೆ. ಇದು ವಂದನೆಯೋ ಖಂಡನೆಯೋ? ವಿಜಯವಾಣಿ ಹೆಡ್ಲೈನ್ ಏನಿತ್ತು? ಆಯ್ತಪ್ಪ, ಕೂತ್ಕೊ. ವಂದನೆಯೋ ಖಂಡನೆಯೋ? ಅದು ಎಡಿಟೋರಿಯಲ್ ಓದ್ತಾ ಇರೋದು ನಾನು. ಅದು 23rd ಅಲ್ಲೇ. ಪ್ಲೀಸ್ ರೀಡ್ ದಿ ಎಡಿಟೋರಿಯಲ್. ನಾನ್ ಬರ್ದಿರೋದಲ್ಲ, ವಿಜಯವಾಣಿಯವ್ರು ಬರ್ದಿರೋದಪ್ಪ, ನಂದಲ್ಲ ಇದು. ರಾಜ್ಯಪಾಲರ ಭಾಷಣದ ಮೇಲೆ ಸಿಎಂ ಉತ್ತರವನ್ನ ಕೊಡ್ತಾ ಇದ್ದಾರೆ. ಏನಾಯ್ತು ಅಂತ ನಾವು ಕೇವಲ ಜೈ ಕರ್ನಾಟಕ ಅಂತ ಬರ್ದಿರೋದಲ್ಲ, ಅದಾದ ನಂತರ ಜೈ ಸಂವಿಧಾನ ಅಂತಲೂ ಬರ್ದಿದ್ವಿ. ಅದನ್ನ ಹೇಳ್ದೇನೆ ಆತುರಾತುರವಾಗಿ ಹೋದ್ರು. ಆಮೇಲೆ ರಾಷ್ಟ್ರಗೀತೆ ಆಗ್ತಾ ಇದ್ದ ಹಾಗೆ ಇರ್ತಾರೆ ಅಂತ ಅನ್ಕೊಂಡಿದ್ವಿ. ರಾಷ್ಟ್ರಗೀತೆಗೂ ಮುಂಚಿತವಾಗಿನೇ ಅಲ್ಲಿ ತೆರಳುತ್ತಾರೆ ಅವರು. ಅಷ್ಟೊಂದು ಗಡಿಬಿಡಿಯಲ್ಲಿದ್ರು, ಪೂರ್ಣ ಭಾಷಣನೇ ಓದಲಿಲ್ಲ, ಭಾಳ ಆತುರವಾಗಿ ಓದಿ ಅಲ್ಲಿಂದ ತೆರಳುತ್ತಾರೆ ಅನ್ನೋದಾಗಿ ಸಿಎಂ ಹೇಳಿದ್ದಾರೆ ಇವತ್ತು.